ನಡುವೆ ತಿಕ್ಕಾಟ ಆರಂಭ ಆಗಿದೆ. ಹುಬ್ಬಳ್ಳಿ ಧಾರವಾಡ ಪಾಲಿಕೆ ವಿರುದ್ಧ ಗುತ್ತಿಗೆದಾರರು ಸಿಡಿದೆದ್ದಿದ್ದಾರೆ. ಬಾಕಿ ಬಿಲ್ನಿಂದಾಗಿ ಪಾಲಿಕೆ ಗುತ್ತಿಗೆದಾರರಿಗೆ ಸಂಕಷ್ಟ ಎದುರಾಗಿದೆ. ಬಿಲ್ ಪಾವತಿ ಮಾಡಬೇಕಾಗಿತ್ತು, ಆದರೆ ಬಿಲ್ ಪಾವತಿ ಮಾಡ್ತಿಲ್ಲ. ಹೀಗಾಗಿ ಬಾಕಿ ಉಳಿಸಿಕೊಂಡಿರುವಂತಹ ಬಿಲ್ನಿಂದಾಗಿ ಪಾಲಿಕೆಯ ಗುತ್ತಿಗೆದಾರರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಇನ್ನು ಪಾಲಿಕೆಗೆ 15 ದಿನಗಳ ಗಡುವನ್ನು ಕೂಡ ಗುತ್ತಿಗೆದಾರರು ಕೊಟ್ಟಿದ್ದಾರೆ. 15 ದಿನಗಳ ಒಳಗಾಗಿ ನಮ್ಮ ಬಿಲ್ಗಳನ್ನು ಕ್ಲಿಯರ್ ಮಾಡಿ ಅಂತ ಗುತ್ತಿಗೆದಾರರು ಈಗ ಗಡುವು ಕೊಟ್ಟಿದ್ದಾರೆ. ಇಲ್ಲದೆ ಹೋದರೆ ನಾವು ಕೆಲಸ ಬಂದ್ ಮಾಡಿಬಿಡ್ತೀವಿ, ನಾವು ಕೂಡ ಕೆಲಸ ನಿಲ್ಲಿಸ್ತೀವಿ, ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಳೆದ ತಿಂಗಳಷ್ಟೇ ಪಾಲಿಕೆ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಹೋರಾಟ ನಡೆದಂತಹ ಸಂದರ್ಭದಲ್ಲಿ ಗುತ್ತಿಗೆದಾರರಿಗೆ ಭರವಸೆ ಕೂಡ ಕೊಡಲಾಗಿತ್ತು. ಆಯಿತು, ಬಾಕಿ ಬಿಲ್ಗಳನ್ನು ಪಾವತಿ ಮಾಡ್ತೀವಿ ಅಂತ ಪಾಲಿಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಭರವಸೆ ಕೂಡ ಕೊಟ್ಟಿತ್ತು. ಇನ್ನು ಭರವಸೆ ಕೊಡುತ್ತಿರುವ ಹಿನ್ನೆಲೆಯಲ್ಲಿ ಹೋರಾಟವನ್ನು ಗುತ್ತಿಗೆದಾರರು ವಾಪಸ್ ಪಡೆದುಕೊಂಡಿದ್ದರು. ಈಗ ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುತ್ತಿಗೆದಾರರು ಮತ್ತೆ ಸಿಡಿದೆದ್ದಿದ್ದಾರೆ. ಒಂದು ವೇಳೆ ಆ ಬಾಕಿ ಬಿಲ್ಗಳನ್ನು ಪಾವತಿ ಮಾಡದೇ ಇದ್ದರೆ ನಾವು ಕೆಲಸನೇ ನಿಲ್ಲಿಸ್ತೀವಿ, ಹೋರಾಟಕ್ಕೆ ಮುಂದಾಗ್ತೀವಿ ಅಂತ ಈಗ ಗುತ್ತಿಗೆದಾರರು ಎಚ್ಚರಿಕೆ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಹೋರಾಟ ಮಾಡುವಂತಹ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಪಾಲಿಕೆ ಏನು ಮಾಡುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಮಹಾನಗರ ಪಾಲಿಕೆ ಮತ್ತು ಗುತ್ತಿಗೆದಾರರ ನಡುವೆ ತಿಕ್ಕಾಟ ಇಲ್ಲಿ ಮುಗಿಯುವ ಹಂತಕ್ಕೆ ಇಲ್ಲಿ ಮುಡ್ತಾ ಇಲ್ಲ. ಯಾವ ಮಟ್ಟಿಗೆ ಅಂತಂದರೆ ನಾ ಕೊಡೆ ನೀ ಬಿಡೆ ಎನ್ನುವ ಮಟ್ಟಿಗೆ ಇಲ್ಲಿ ಅಂತಂದರೆ ಗುತ್ತಿಗೆದಾರರು ಮತ್ತು ಮಹಾನಗರ ಪಾಲಿಕೆ ಇವತ್ತು ನಿಂತಿದೆ. ಇದರಿಂದ ಹುಬ್ಬಳ್ಳಿ ಧಾರವಾಡ ಅಭಿವೃದ್ಧಿಗೆ ಒಂದು ಕಡೆ ಅಂತಾರೆ ಹೊಡೆತಕ್ಕೆ ದೊಡ್ಡದಂಥ ಹೊಡೆತ ಬಿದ್ದಿದೆ. ಈ ಸಂಪಟ್ಟಿಗೆ ಗುತ್ತಿಗೆದಾರರನ್ನು ಮಾತಾಡ್ತೀನಿ. ಸರ್, ಕೆಲವು ದಿನಗಳಿಂದ ಇಲ್ಲಿ ಹೋರಾಟ ಮಾಡಿದ್ರಿ, ಈಗ ಮತ್ತೆ ಹೋರಾಟ ಮಾಡ್ಲಿಕ್ಕೆ ಹೊರಟಿದ್ರಿ. ಸರ್, ಈಗ ನಮ್ಮ ಮನೆಯಲ್ಲಿ ಒಲಿ ಹತ್ತಲಿಲ್ಲ ಅಂತಂದ್ರೆ ಸರ್ ಕುಟುಂಬದವ್ರು ತೊಂದರೆ ಕೊಡ್ತಾರೆ. ಲೇಬರ್ಗೂ ಸುಖ ನಾವು ಪೇಮೆಂಟ್ ಮಾಡಿದ್ರೆ ಅವ್ರ ಮನೇಲಿ ಒಲಿ ಹೊತ್ತಂಗಿಲ್ಲ. ಬ್ಯಾಂಕ್ ನೋಟ್ಸ್ಗಳು ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ. ನೋಟಿಸ್ ಆಗಿ ಅವ್ರು ಲೀಗಲಿ ಕೆಲಸ ಮಾಡ್ಬೇಕು. ಯಾಕಂದ್ರೆ ನಮ್ಗೆ ಸಾಲ ಕೊಟ್ಟಿದ್ದಾರೆ, ಅವ್ರು ಕೇಳ್ತಾರೆ. ನಾವು ನಮ್ಮ ಸ್ವಂತ ದುಡ್ಡು ಸಾಲ ಸೂಲ ಮಾಡಿ ತಂದು ಹಾಕಿ ಇಲ್ಲಿ ಕೆಲಸ ಮಾಡಿದ್ರೆ ನಮ್ಗೆ ದುಡ್ಡು ಬರಲಿ ಅಂದ್ರೆ ಮತ್ತೆ ಅದು ದೊಡ್ಡ ಪ್ರಾಬ್ಲಮ್ ಅಲ್ಲ ಸರ್. ನಮ್ಮ ಸಮಸ್ಯೆನೇ ಆ ಸಮಸ್ಯೆ ನಿವಾರಣೆ ಮಾಡ್ಕೋದ್ರೆ ನಾವು ಮೊದಲಿಂದನೂ ಮನವಿ ಮೇಲೆ ಮನವಿ ಮಾಡ್ತಾ ಬಂದ್ವಿ. ಇವರು ಅದು ಯಾವುದಕ್ಕೂ ಕೇರ್ ಆಗಲಾರ್ದಾಗ ಕಳೆದ ತಿಂಗಳ 13 ತಾರೀಕಿಗೆ ಗಡುವು ಕೊಟ್ಟಿದ್ವಿ. 17 ತಾರೀಕಿಗೆ ಮುಷ್ಕರ ಕುಂತಿದ್ವಿ. ತಮ್ಮೆಲ್ಲರಿಗೂ ಗೊತ್ತಿದೆ. ಅದಾಗ್ಯೂ ಮತ್ತು ಸಂತೋಷ್ ಲಾಡ್ ಸರ್ ಎದಕ್ಕೆ ಸಲ್ದಂಗೆ ಅಂತಂದ್ರೆ ಪರಿಸ್ಥಿತಿ ಹದಗೆಟ್ಟು ಹೈದರಾಬಾದಾಗದ. ನಾವು ಹೆಂಗೆ ಮನೆತನ ನಡೆಸಬೇಕು, ಲೇಬರ್ಸ್ಗೆ ಹೆಂಗೆ ಪೇಮೆಂಟ್ ಮಾಡಬೇಕು, ಆಮೇಲೆ ಆಮ್ಯಾಗ ಕೊಡ್ಕೊಳ್ಳೋರಿಗೆ ಹೆಂಗೆ ಕೊಡಬೇಕು, ಬ್ಯಾಂಕ್ ಸಾಲ ಎಲ್ಲನೂ ನೋಡಿದವ್ರಿ. ನಾನು ಹುಡಿ ಕಾಲಿಗತಿ ಬಂಗಾರ ಅಡವಿ ಇಟ್ಟೇನ್ರಿ, ಮನಿ ಒಳಗೆ ಟ್ಯಾಕ್ಸ್ ತುಂಬಾಕ ರೊಕ್ಕ ಇಲ್ರಿ, ನನಗೆ ಎಲ್ಲ ಮನಿ ಟ್ಯಾಕ್ಸು ಕೂಡ ಹಂಗೆ ಬಿದ್ದಾವ್ರಿ. ಆಮ್ಯಾಗ ಎಲ್ಲ ಒಂದಲ್ಲ ಎರಡಲ್ಲ ಎಲ್ಲ ರೀತಿಗಳನ್ನು ನನಗೆ ತೊಂದರೆ ಹಾಕ್ಕೊಂತ ಬಂದಿದ್ದೀವಿ ಸರ. ಅದಕ್ಕೆ ನಾವು ಪಾಲಿಕೆದವ್ರಿಗೆ ಹಿಂದಗಡೆ ಬೆನ್ನು ಹತ್ತಿ ನಾವು ದುಡ್ಡು ಕೊಡ್ರಿಪ್ಪ ಅಂತಂದ್ರೆ ನಾವು ಎಷ್ಟು ಕೇಳಿದ್ರು ಯಾವುದು ಕೊಡೋದು ನಮ್ಮ ಸ್ಪಂದನೆ ಮಾಡ್ತಾ ಇಲ್ಲ. ಅದಕ್ಕೆ ತೊಂದರೆ ಆದ ಮ್ಯಾಗ ಲಾಸ್ಟಿಗೆ ನಾವು ಹೋರಾಟಕ್ಕೆ ಕುಂತೀವಿ, ಆಮ್ಯಾಗ ಮುಷ್ಕರಕ್ಕೆ ಕುಂತೀವಿ. ನಮ್ಮ ದುಡ್ಡನ್ನು ತಗೊಳ್ಳೋವಂಥ ವಿಷಯದಾಗ ನಾವು ಹೋರಾಟ ಮಾಡಿ ತಗೊಳ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಒಟ್ಟಾರೆ ಇಲ್ಲಿ ಅಂತಂದರೆ 450 ಕೋಟಿ ರೂಪಾಯಿ ಬಿಲ್ ಬಾಕಿ ಉಳಿಸಿಕೊಂಡಿದೆ. ಈ ಬಿಲ್ಗಾಗಿ ನಾವು ಕಳೆದ 2 ವರ್ಷಗಳಿಂದ ಹೋರಾಟ ಮಾಡ್ತೀವಿ. ಇಷ್ಟಾದರೂ ಸಹಿತ ಮಹಾನಗರ ಪಾಲಿಕೆಯಲ್ಲಿ ಅಂದರೆ ಪ್ರತಿ ತಿಂಗಳು ಬರೀ ಕೇವಲ 2 ಕೋಟಿ ರೂಪಾಯಿ ಪಾಲಿಸಿ ಕೊಡ್ತಾ ಇದೆ. ಇದು ಯಾವುದಕ್ಕೂ ಸಾಲೋದಿಲ್ಲ. ಹೀಗಾಗಿ 15 ದಿನಗಳ ಕಾಲ ಇಲ್ಲಿ ಅಂತಂದರೆ ಮಹಾನಗರ ಪಾಲಿಕೆಗೆ ನಾವು ಗಡುವು ಕೊಡ್ತೀವಿ. ಅಷ್ಟರೊಳಗೆ ನಮಗೆ ಬಿಲ್ ಏನಾದರೂ ಪಾವತಿ ಮಾಡದೆ ಹೋದರೆ ಬೆಂಗಳೂರು ಚಲೋ ಮಾಡ್ತೀವಿ. ಮಹಾನಗರ ಪಾಲಿಕೆಗೂ ಮತ್ತು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿ ನಾವು ಬಿಲ್ ಪಡೆದೇ ತೀರ್ತೀವಿ ಅನ್ನೋದು ಗುತ್ತಿಗೆದಾರರ ಮಾತು. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೋಲರಗೊಪ್ಪ, TV5 ಹುಬ್ಬಳ್ಳಿ.